ತುಮಕೂರಿನಲ್ಲಿ 10 ಲಕ್ಷದ ವಜ್ರಾಭರಣ ಕದ್ದ ಈ ಮಹಾಚೋರನ ಕತೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಕಳ್ಳ ಯಾರ ಅನ್ನೋದು ಗೊತ್ತಿದೆ, ಸಾಕ್ಷಿಯೂ ಇದೆ, ಸಿಸಿಟಿವಿಯಲ್ಲೇ ಕಳ್ಳತನದ ದೃಶ್ಯ ಸೆರೆಯಾಗಿದೆ. ಆದ್ರೆ ಬಂಧಿಸಲಾಗಲ್ಲ, ಪೊಲೀಸರಿಗೆ ದೂರು ಕೊಡ್ಲೂ ಆಗ್ತಿಲ್ಲ. ಯಾಕೆ ಗೊತ್ತಾ? ವಜ್ರಾಭರಣ ಕದ್ದ ಮಹಾಚೋರನ ಸುಳಿವು ಕೊನೆಗೂ ಬಯಲಾಯಿತು. ಆ ಕಳ್ಳ ಯಾರು ಅಂತ ತಿಳಿದು ಜ್ಯುವೆಲರಿ ಮಾಲೀಕ ಮತ್ತು ತುಮಕೂರಿನ ಪೊಲೀಸರೇ ಬೆಚ್ಚಿ ಬಿದ್ದ ರಹಸ್ಯ ಘಟನೆ ನಡೆದಿದ್ದು ತುಮಕೂರು ನಗರದ ಕಾಲ್ಟೆಕ್ಸ್ ಸರ್ಕಲ್ ಸಮೀಪದ ಜ್ಯುವೆಲರಿ ಅಂಗಡಿಯಲ್ಲಿ. ರಾತ್ರಿ ಕತ್ತಲೆ, ಜ್ಯುವೆಲರಿ ಅಂಗಡಿ ಸಂಪೂರ್ಣ ಕ್ಲೋಸ್. ಬೆಳಗ್ಗೆ ಅಂಗಡಿ ತೆರೆದ ಸಿಬ್ಬಂದಿಗೆ ಎದುರಾದ ದೃಶ್ಯ ಮಾತ್ರ ಸಿನಿಮಾವನ್ನು ಮೀರಿಸುವಂತಿತ್ತು. ಡಿಸ್ಪ್ಲೇಯಲ್ಲಿ ಇಟ್ಟಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಜ್ರಖಚಿತ ಚಿನ್ನಾಭರಣಗಳು ನಾಪತ್ತೆ. ಶಟರ್ ಮುರಿದಿಲ್ಲ, ಬೀಗ ಒಡೆದಿಲ್ಲ, ಯಾರೂ ಒಳನುಗ್ಗಿದ ಗುರುತಿಲ್ಲ. ಹಾಗಾದ್ರೆ ಆಭರಣಗಳು ಎಲ್ಲಿಗೋದವು? ಇದೇ ಪ್ರಶ್ನೆ ಅಂಗಡಿ ಮಾಲೀಕರನ್ನಷ್ಟೇ ಅಲ್ಲ, ಪೊಲೀಸರನ್ನು ಕಂಗಾಲಾಗುವಂತೆ ಮಾಡಿತು. ಸುಮಾರು 50 ಗ್ರಾಂಗೂ ಅಧಿಕ ತೂಕದ ವಜ್ರಖಚಿತ ಚಿನ್ನಾಭರಣಗಳು ಅಂದ್ರೆ 10 ಉಂಗುರಗಳು ಮತ್ತು 3 ಸರಗಳು, ಒಟ್ಟು ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಒಡವೆಗಳು ಕಾಣೆಯಾಗಿದ್ದವು. ಮೊದಲಿಗೆ ಎಲ್ಲರ ಅನುಮಾನ ಒಳಗಿನ ಸಿಬ್ಬಂದಿಯ ಮೇಲೆ ಇತ್ತು, ಆದ್ರೆ ಯಾವುದೇ ಸುಳಿವು ಸಿಗಲಿಲ್ಲ. ಕೊನೆಗೆ ಸಿಸಿಟಿವಿ ದೃಶ್ಯ ಪರಿಶೀಲಿಸಲು ಮುಂದಾದ್ರು. ಕ್ಯಾಮೆರಾ ದೃಶ್ಯ ನೋಡಿದ ಕ್ಷಣ ಎಲ್ಲರೂ ದಂಗಾದ್ರು. ಯಾಕೆಂದ್ರೆ ಅಲ್ಲಿ ಕಾಣಿಸಿಕೊಂಡಿದ್ದ ಕಳ್ಳ ಮನುಷ್ಯನಲ್ಲ. ಪರದೆ ಮೇಲೆ ಪುಟ್ಟದೊಂದು ಇಲಿ ಸದ್ದಿಲ್ಲದೆ ಓಡಾಡ್ತಾ ಒಂದೊಂದೇ ವಜ್ರಾಭರಣವನ್ನ ತನ್ನ ಬಾಯಲ್ಲಿ ಕಚ್ಕೊಂಡು ಎಳೆದುಕೊಂಡು ಹೋಗ್ತಿರೋದು ಸ್ಪಷ್ಟವಾಗಿ ದಾಖಲಾಗಿತ್ತು. ಆ ಇಲಿ ಅಚ್ಚುಕಟ್ಟಾಗಿ ಆಭರಣಗಳನ್ನು ತನ್ನ ಬಿಲದೊಳಗೆ ಸಾಗಿಸುತ್ತಿರುವ ದೃಶ್ಯ ನೋಡಿ ಸಿಬ್ಬಂದಿ ಮತ್ತು ಮಾಲೀಕರು ಬೆಚ್ಚಿಬಿದ್ರು. ಅದರ ನಿಜವಾದ ಟ್ವಿಸ್ಟ್ ಇನ್ನೂ ಬಾಕಿ ಇತ್ತು. ಸಿಸಿಟಿವಿ ಆಧರಿಸಿ ಇಲಿಯ ಜಾಡು ಹಿಡಿದ ಸಿಬ್ಬಂದಿ ಅದು ಹೋಗಿದ್ದ ಬಿಲವನ್ನ ತೋಡಲು ಆರಂಭಿಸಿದ್ರು. ಕೆಲವೇ ಕ್ಷಣಗಳಲ್ಲಿ ಬಿಲದೊಳಗಿಂದ ಹೊಳೆಯುವ ಚಿನ್ನದ ಕಿರಣಗಳು ಕಾಣಿಸಿಕೊಂಡವು. ಬಿಲವನ್ನ ಸಂಪೂರ್ಣ ತೆರೆಯುತ್ತಿದ್ದಂತೆ ಎಲ್ಲರೂ ಕಂಗಲಾದ್ರು. ಕಳ್ಳತನವಾಗಿದ್ದ ಎಲ್ಲ 10 ಉಂಗುರಗಳು ಮತ್ತು 3 ಸರಗಳು ಅಲ್ಲಿ ಭದ್ರವಾಗಿ ಇದ್ದವು. ಒಂದು ಮಿಸ್ ಆಗಿರಲಿಲ್ಲ. ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಎಲ್ಲ ವಜ್ರಾಭರಣಗಳು ಸುರಕ್ಷಿತವಾಗಿ ವಾಪಸ್ ಸಿಕ್ಕಿದ್ರಿಂದ ಅಂಗಡಿ ಮಾಲೀಕರು ನಿಟ್ಟುಸಿರು ಬಿಟ್ರು. ಈ ವಿಚಿತ್ರ ಘಟನೆ ಈಗ ತುಮಕೂರಿನಾದ್ಯಂತ, ಯಾಕೆ ಕರ್ನಾಟಕದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಸಿಸಿಟಿವಿ ದೃಶ್ಯ ವೈರಲ್ ಆಗಿದ್ದು ಜನರು ಇದನ್ನ ಟಾಮ್ ಅಂಡ್ ಜೆರಿ ಸಿನಿಮಾದ ನೈಜ ದೃಶ್ಯ ಅಂತ ಹೋಲಿಕೆ ಮಾಡ್ತಿದ್ದಾರೆ. ಕಳ್ಳತನ ಎಂದ್ರೆ ಮನುಷ್ಯನೇ ಮಾಡ್ತಾನೆ ಎಂಬ ಕಲ್ಪನೆಯನ್ನ ಈ ಘಟನೆ ಸಂಪೂರ್ಣವಾಗಿ ತಲೆಕೆಳಗಾಗಿಸಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಜ್ರಾಭರಣಗಳನ್ನು ಬಿಲಕ್ಕೆ ಸೇರಿಸಿದ ಈ ಪುಟ್ಟ ಇಲಿ ಕೊನೆಗೆ ಸಿಸಿಟಿವಿ ಮುಂದೆ ತನ್ನದೇ ರಹಸ್ಯವನ್ನು ಬಯಲು ಮಾಡಿತು. ಒಂದೊಮ್ಮೆ ಸಿಸಿಟಿವಿ ಇಲ್ಲದೆ ಹೋಗಿದ್ರೆ ಎಷ್ಟೋ ಜನರ ಮೇಲೆ ಧರ್ಮಕ್ಕೆ ಅನುಮಾನ, ಅವಮಾನ, ಅಪಮಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.